ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಲೋಹಗಳು ಮತ್ತು ಅಲೋಹಗಳ ಒಂದು ಮುಂದುವರೆದ ಭಾಗ 2ನೇ ಕ್ಲಾಸು. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ವಿಶೇಷವಾಗಿ ಈ ಲೋಹಗಳ ಒಂದು ಮುಂದುವರೆದ ಭಾಗವನ್ನು ಸ್ಟಡಿ ಮಾಡ್ತೀವಿ. ಹಾಗೂ ಇದರಿಂದ ವಾರ್ಷಿಕ ಪರೀಕ್ಷೆ 2025-26 ವಾರ್ಷಿಕ ಪರೀಕ್ಷೆ ಬರ್ತಾ ಇದೆ. ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಬರ್ತವೆ, ಆ ಪ್ರಶ್ನೆನೇ ಯಾವ ರೀತಿ ಟ್ವಿಸ್ಟ್ ಆಗಿ ನಿಮಗೆ ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಅದನ್ನು ಇಟ್ಕೊಂಡು ಹಾಗೂ ನಿಮ್ಮ ನೀಲನಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಸ್ಟಡಿ ಮಾಡ್ತೀವಿ. ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ಲೋಹ ಮತ್ತು ಅಲೋಹಗಳು ಆಮ್ಲಗಳ ಜೊತೆ ವರ್ತಿಸಿದಾಗ ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತವೆ ಅಂತ ಇದೆ. ಸೊ ವಿದ್ಯಾರ್ಥಿಗಳು ಈಗಾಗಲೇ ಆಮ್ಲ ಮತ್ತು ಪ್ರತ್ಯಾಮ್ಲ ಅಧ್ಯಾಯದಲ್ಲಿ ಕಲ್ತಿದ್ದೀವಿ ನಾವು. ಸಾಮಾನ್ಯವಾಗಿರುವಂತಹ ಆಮ್ಲಗಳು ಅಂತ ಬಂದಾಗ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಬರುತ್ತೆ, ಇನ್ನೊಂದು ಸಲ್ಫ್ಯೂರಿಕ್ ಆಸಿಡ್ ಬರ್ತದೆ, ಹೌದಾ. ಆಮೇಲೆ ಇನ್ನೊಂದು HNO3 ಟ್ವೈಸ್ ಅಂತ ಬರುತ್ತೆ, ನೈಟ್ರಿಕ್ ಆಮ್ಲ ಬರುತ್ತೆ. ಸೊ ಆಮೇಲೆ ಎಸಿಟಿಕ್ ಆಮ್ಲ, ಎಸಿಟಿಕ್ ಆಸಿಡ್ ಬರುತ್ತೆ, ಹೌದಾ, ಎಸಿಟಿಕ್ ಆಸಿಡ್ ಬರುತ್ತೆ. ಸೊ ಈ ರೀತಿ ನಾವು ಒಂದಿಷ್ಟು ಆಮ್ಲಗಳನ್ನು ನಾವು ನೋಡ್ತಾ ಹೋಗಿದ್ವಿ. ಸೊ ಇಲ್ಲಿ ನಾವು ವಿಶೇಷವಾಗಿ ಏನು ನೋಡ್ತೀವಿ ಅಂದರೆ, ಈ ಒಂದು ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಸೊ ಯಾವ ರೀತಿಯ ಒಂದು ಪ್ರತಿವರ್ತನೆ ಅವು ನೀಡ್ತವೆ ಎಂಬುದನ್ನು ನೋಡೋಣ. ತಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಸಾಮಾನ್ಯವಾಗಿ ಲೋಹಗಳು ಈ ಒಂದು ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಅವು ಲವಣಗಳು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಸೊ ಯಾವುದೇ ಲೋಹ ಇರಲಿ, ಆ ಒಂದು ಲೋಹ ಈ ಒಂದು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಈ ಒಂದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ ಅಂತ ನಾವು ಹೇಳ್ತೀವಿ. ಸೊ ಇದನ್ನು ನಾವು ಸ್ಪಷ್ಟ ನೋಡ್ತೀವಿ. ಈಗಾಗಲೇ ಇದ್ರ ಬಗ್ಗೆ ನಾವು ಲೋಹ ಮತ್ತು ಅಲೋಹಗಳಲ್ಲಿ ಒಂದು ಅದು ಆಮ್ಲ ಪ್ರತ್ಯಾಮ್ಲದಲ್ಲಿ ಒಂದು ಪ್ರಯೋಗವನ್ನು ಕೂಡ ಮಾಡಿದ್ವಿ. ಸೊ ಎಕ್ಸಾಂಪಲ್ ಆಗಿ ನೋಡಿ, ಇದು ಜಿಂಕ್ ಇದೆ, ಸತು ಇದೆ. ಈ ಸತುವಿನಲ್ಲಿ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ನಾವು ಆ್ಯಡ್ ಮಾಡಿದಾಗ ಅಥವಾ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿದಾಗ ನಮಗೇನಾಗುತ್ತೆ, ಜಿಂಕ್ ಸಲ್ಫೇಟು ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಅಂದರೆ ಏನಾಗುತ್ತೆ, ಇಲ್ಲಿ ಈ ಒಂದು ಜಿಂಕ್ ಏನಿದೆ, ಈ ಒಂದು ಜಿಂಕು ಮತ್ತು ಈ ಒಂದು ಸಲ್ಫೇಟ್, ಸೊ ಈ ರೀತಿ ಏನಾಗುತ್ತೆ, ಒಂದು ಬಂಧ ಏರ್ಪಡಿಸ್ಕೊಂಡು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಜಿಂಕ್ ಸಲ್ಫೇಟ್ ಏನಿದೆ, ಒಂದು ಲವಣ ಇದೆ, ಇದು ಜಿಂಕ್ ಸಲ್ಫೇಟು. ಹೈಡ್ರೋಜನ್ ಏನಿದೆ ಅಂದರೆ ಒಂದು ಅನಿಲ. ಸೊ ಈಗಾಗಲೇ ನಾವು ಹೇಳಿದ್ವಿ, ಯಾವುದೇ ಒಂದು ಲೋಹ ಒಂದು ಆಮ್ಲದೊಂದಿಗೆ ವರ್ತಿಸಿದಾಗ ಒಂದು ಲವಣ ಮತ್ತು ಅನಿಲ ಬಿಡುಗಡೆ ಆಗುತ್ತೆ ಅಂತ ನಾವು ಹೇಳಿದ್ವಿ. ಸೊ ಇದೇ ರೀತಿಯಲ್ಲಿ ನಾವು ಮತ್ತೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ತಾ ಹೋಗೋಣ. ಎಕ್ಸಾಂಪಲ್ ತಾಮ್ರ ಇದೆ. ತಾಮ್ರದಲ್ಲಿ ನಾವು ಸಲ್ಫ್ಯೂರಿಕ್ ಆಮ್ಲವನ್ನು ಹಾಕಿದಾಗ ಏನಾಗುತ್ತೆ ಅಂದರೆ, ಇಲ್ಲಿ ತಾಮ್ರದ ಸಲ್ಫೇಟ್ ಅಂದರೆ CuSO4 ಆಗುತ್ತೆ ಮತ್ತು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಸೊ ಯಾವ ರೀತಿ ನೋಡಿ, ಈ ರೀತಿ ನಾವು ಇದನ್ನು ನಾವು ಈ ರೀತಿ ತೋರಿಸಬಹುದು. ಸೊ ಯಾವ ರೀತಿ ಈ ತಾಮ್ರ ಏನು ಮಾಡ್ತದೆ ಅಂದರೆ, ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಈ ರೀತಿ ವರ್ತಿಸ್ತದೆ. ಈಗ ಏನು ಉಳ್ಕೋತು ಅಂದರೆ, ಈ ಹೈಡ್ರೋಜನ್ ಅನಿಲ ಬಿಡುಗಡೆ ಆಯಿತು. ಸೊ ಒಟ್ಟಾರೆಯಾಗಿ ನಮಗೆ ಕ್ಲಾರಿಟಿ ಇರಬೇಕು, ಯಾವಾಗ ಒಂದು ಲೋಹ ಒಂದು ಲೋಹ ಒಂದು ಆಮ್ಲದೊಂದಿಗೆ ವರ್ತಿಸಿದಾಗ, ಲೋಹ ಆಮ್ಲದೊಂದಿಗೆ ವರ್ತಿಸಿದಾಗ ನಮ್ಗೆ ಏನೆಲ್ಲ ಉತ್ಪನ್ನಗಳು ಸಿಗ್ತವೆ ಅಂತ ಗೊತ್ತಿರಬೇಕು. ಒಂದು ಉತ್ಪನ್ನ ಯಾವುದು ಅಂದರೆ ಲವಣ ಸಿಗುತ್ತೆ ನಮಗೆ. ಅದರ ಜೊತೆಯಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಕೂಡ ನಮಗೆ ಸಿಗ್ತದೆ. ಲವಣ ಮತ್ತು ಹೈಡ್ರೋಜನ್ ಅನಿಲ ಏನಿದೆ ಅಂದರೆ ನಮಗೆ ಬಿಡುಗಡೆ ಆಗ್ತದೆ ಅಂತ ನಾವು ಹೇಳ್ತೀವಿ. ಓಕೆ, ಇದು ಇಷ್ಟು ಕ್ಲಿಯರ್ ಆಯಿತು, ಇದು ನಿಮಗೆ ಗೊತ್ತಿರಬೇಕು. ಇದ್ರ ಬಗ್ಗೆ ನಾವು ಆಮ್ಲ ಪ್ರತ್ಯಾಮ್ಲದಲ್ಲಿ ಒಂದು ಚಿತ್ರ ಸಹಿತ ಒಂದು ಎಕ್ಸ್ಪ್ಲನೇಷನ್ ಇದೆ, ಅದು ಕೂಡ ಅಲ್ಲಿ ಎಕ್ಸಾಮ್ನಲ್ಲಿ 3 ಅಥವಾ 4 ಅಂಕಕ್ಕೆ ಕೇಳ್ತಾರೆ. ಸೊ ಇಲ್ಲಿ ಇತರ ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಹೇಗೆ ವರ್ತಿಸ್ತವೆ ಅಂತ ಇದೆ. ಸೊ ವಿದ್ಯಾರ್ಥಿಗಳೇ, ಇದೊಂದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಬೀಕರನ್ನು ತೆಗೆದುಕೊಳ್ಳಲಾಗುತ್ತೆ, ಹೌದಾ. ಸೊ ಒಂದು ಬೀಕರ್ನ ತೆಗೆದುಕೊಂಡು ಈ ಬೀಕರ್ನ ಒಳಗಡೆ ಏನಂದರೆ ಒಂದು ಕಾಪರ್ ಸಲ್ಫೇಟ್ ದ್ರಾವಣವನ್ನು ತೆಗೆದುಕೊಳ್ಳಲಾಗುತ್ತೆ. ಕಾಪರ್ ಸಲ್ಫೇಟ್ ಅಂದರೆ ತಾಮ್ರದ ಸಲ್ಫೇಟ್ ಒಂದು ದ್ರಾವಣ. ಸೊ ಇದು ಒಳಗಡೆ ಏನು ಮಾಡ್ತಾರೆ ಅಂದರೆ, ಒಂದು ಕಬ್ಬಿಣದ ಮೊಳೆಯನ್ನು ಇಲ್ಲಿ ಇರಿಸಲಾಗುತ್ತೆ, ಒಂದು ಕಬ್ಬಿಣದ ಮೊಳೆಯನ್ನು ಇರಿಸಲಾಗುತ್ತೆ. ಅಂದರೆ ಈ ಕಾಪರ್ ಸಲ್ಫೇಟ್ನಲ್ಲಿ ಏನು ಆ್ಯಡ್ ಮಾಡಿದ್ವಿ, ಕಬ್ಬಿಣವನ್ನು ಆ್ಯಡ್ ಮಾಡಿದ್ವಿ. ಸೊ ಈಗ ಕಬ್ಬಿಣ ಮತ್ತು ತಾಮ್ರದ ಸಲ್ಫೇಟ್ ಪರಸ್ಪರ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟಾಗ ಇಲ್ಲಿ ಏನಾಗುತ್ತೆ, ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆಗಿರೋದ್ರಿಂದ ಅಲ್ಲಿ ಕಬ್ಬಿಣದ ಸಲ್ಫೇಟ್ ಉಂಟಾಗುತ್ತೆ, ಜೊತೆಯಲ್ಲಿ ತಾಮ್ರ ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗುತ್ತೆ. ಸೊ ಅಂದರೆ ಇಲ್ಲಿ ಏನಾಗ್ತದೆ, ಇದು ಒಂಥರ ರೀತಿಯ ಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಅಂದರೆ ಒಂದು ಲೋಹ ಒಂದು ಲೋಹೀಯ ಲವಣದೊಂದಿಗೆ ವರ್ತಿಸಿದಾಗ ನಮ್ಗೆ ಏನು ಸಿಗುತ್ತೆ ಅಂತ ಇದೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್, ನಮಗೇನು ಗೊತ್ತಿರಬೇಕು ಅಂದರೆ, ಇಲ್ಲಿ ಕ್ರಿಯಾಪಟುತ್ವ ಏನಿದೆ, ಲೋಹಗಳ ಕ್ರಿಯಾಪಟುತ್ವ ಸರಣಿ ಏನು ಬರ್ತದೆ ಅದನ್ನು ನಾವು ನೋಡಬೇಕಾಗತ್ತೆ, ಅದನ್ನು ನೋಡ್ತೀವಿ. ಸೊ ಇದು ಇದು ಭಾಳ ಇಂಪಾರ್ಟೆಂಟ್ ಇದೆ. ಕ್ರಿಯಾಶೀಲತಾ ಸರಣಿ ಇದೆ, ನೀವು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಬಾಯಟ್ ಮಾಡಲೇಬೇಕು. ಸೊ ಲೋಹಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಯಾವುದು ಅಂದರೆ ಪೊಟ್ಯಾಷಿಯಂ. ಅದಕ್ಕಿಂತ ನೆಕ್ಸ್ಟ್ ಕಡಿಮೆ ಬರೋದು ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಅತ್ಯಂತ ಕ್ರಿಯಾಶೀಲ ಅಂತ ನಾವು ಹೇಳ್ತೀವಿ. ಅದಾದಮೇಲೆ ನಮಗೆ ಅಲ್ಯೂಮಿನಿಯಮ್ಮು, ಜಿಂಕು, ಕಬ್ಬಿಣ, PB
ಹೈಡ್ರೋಜನ್ ಇವೆಲ್ಲ ಏನಾಗಿವೆ ಅಂದರೆ ಮಧ್ಯಮ ಕ್ರಿಯಾಶೀಲ ಅಂತ ಹೇಳ್ತೀವಿ. ಇನ್ನು ಆದ ನಂತರ ತಾಮ್ರ, ಪಾದರಸ, ಬೆಳ್ಳಿ ಮತ್ತು ಚಿನ್ನ ಏನಿದೆ ಅತ್ಯಂತ ಕಡಿಮೆ ಕ್ರಿಯಾಶೀಲ. ಸೊ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಹೆಚ್ಚಿನ ಕ್ರಿಯಾಶೀಲ ಧಾತುವು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ಸೊ ಹೇಳಿದ್ವಿ ಕಾಪರ್ ಸಲ್ಫೇಟ್ ಒಂದು ಲವಣ ಇತ್ತು. ಸೊ ಇದ್ರ ಒಳಗಡೆ ನಾವು ಕಬ್ಬಿಣವನ್ನು ಹಾಕಿದಾಗ ಏನಾಯಿತು, ಸೊ ಕಬ್ಬಿಣ ಅತ್ಯಂತ ಕ್ರಿಯಾಶೀಲ ತಾಮ್ರಕ್ಕೆ ಹೋಲಿಸಿದಾಗ. ಆವಾಗ ಇದೇನು ಮಾಡುತ್ತೆ, ತಾಮ್ರದ ಸ್ಥಾನವನ್ನು ಪಲ್ಲಟಗೊಳಿಸುತ್ತೆ. ಅದರಿಂದ ಇದೇನಾಗುತ್ತೆ FeSO4 ಆಗುತ್ತೆ ಮತ್ತು ಜೊತೆಯಲ್ಲಿ ತಾಮ್ರ ಬಿಡುಗಡೆ ಆಗುತ್ತೆ. ಸೊ ಒಂದು ವೇಳೆ ಇದೇ FeSO4ನಲ್ಲಿ ನಾವು ಮತ್ತೆ ತಾಮ್ರವನ್ನು ಆ್ಯಡ್ ಮಾಡಿದರೆ ಇಲ್ಲಿ ಏನಾಗುತ್ತೆ, ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕಬ್ಬಿಣಕ್ಕಿಂತ ತಾಮ್ರ ಕಡಿಮೆ ಕ್ರಿಯಾಶೀಲತೆ ಇದೆ. ಅದಕ್ಕಾಗಿ ಇಲ್ಲಿ ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆನೇ ನಡೆಯೋದಿಲ್ಲ, ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಅಂತ ನಾವು ಹೇಳ್ತೀವಿ. ಯಾಕೆ ನಡೆಯೋದಿಲ್ಲ ಅಂದರೆ ಯಾವಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಅಂದರೆ ಹೆಚ್ಚಿನ ಕ್ರಿಯಾಶೀಲ ಇರುವಂಥ ಧಾತು ಕಡಿಮೆ ಕ್ರಿಯಾಶೀಲ ಇರುವಂಥ ಲವಣದೊಂದಿಗೆ ವರ್ತಿಸಿದಾಗ ಅದು ಸ್ಥಾನಪಲ್ಲಟ ಅಥವಾ ಅದನ್ನು ಸ್ಥಳಾಂತರಗೊಳಿಸುವಂಥ ಕೆಲಸವನ್ನು ಮಾಡ್ತದೆ. ಸೊ ಕ್ರಿಯಾಶೀಲ ಸರಣಿಯನ್ನು ನೀವು ಬಯಾಟ್ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದಾದಮೇಲೆ ಲೋಹ ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸ್ತವೆ ಅಂತ ಇದೆ. ಸೊ ಲೋಹ ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸ್ತವೆ ಅಂತ ಬಂದಾಗ ನಮಗೆ ಇಲ್ಲಿ 2 ಎಕ್ಸಾಂಪಲ್ಸನ್ನು ನೋಡ್ತೀವಿ. ಎರಡರಲ್ಲಿ ಒಂದು ನಿಮಗೆ ಕೇಳ್ತಾರೆ, ಒಂದು ಸೋಡಿಯಂ ಕ್ಲೋರೈಡ್ ಇದೆ, ಒಂದು ಮೆಗ್ನೀಷಿಯಂ ಕ್ಲೋರೈಡ್. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಕಂಪ್ಲೀಟ್ ಆಗಿರುವಂಥದ್ದು ನೀವು ಈ ಡಯಾಗ್ರಾಮ್ ಏನಿದೆ ಅದನ್ನು ನೋಡ್ಕೋಬೇಕು. ಸೊ ಸೋಡಿಯಂ ನೋಡಿ, ಅದರಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸ ಹೇಗಿದೆ, ಮತ್ತು ಸೋಡಿಯಂನಲ್ಲಿ ನೋಡಿ 281. ಸೊ ಒಂದನ್ನು ಅದು ಕಳೆದುಕೊಳ್ಳುತ್ತೆ. ಇನ್ನು ಕ್ಲೋರಿನಲ್ಲಿ ಅಂದಾಗ 287, ಇದಕ್ಕೆ ಒಂದು ಎಲೆಕ್ಟ್ರಾನ್ ಬೇಕು. ಸೊ ಹೇಗೆ ಈ ಒಂದು ಸೋಡಿಯಂನಲ್ಲಿರುವಂಥ ಒಂದು ಎಲೆಕ್ಟ್ರಾನ್ ಕ್ಲೋರಿನ್ಗೆ ವರ್ಗಾವಣೆ ಆಗುತ್ತೆ, ಇದು ಕಂಪ್ಲೀಟ್ ಆಗಿರುವಂಥದ್ದು ಏನಿದೆ ಕಂಪ್ಲೀಟ್ ಆಗಿ ಪರ್ಫೆಕ್ಟನ್ನು ಮಾಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡ್ ಆದರೂ ಕೇಳ್ಬೋದು, ಅದರ್ವೈಸ್ ನಿಮಗೆ ಏನು ಕೇಳ್ತಾನೆ, ಇನ್ನೊಂದಿದೆ, ಇದು ಮೆಗ್ನೀಷಿಯಂ ಕ್ಲೋರೈಡ್. ಸೊ ಎರಡರಲ್ಲಿ ಒಂದು ನಿಮಗೆ ಕೇಳ್ತಾರೆ, ಎರಡರಲ್ಲಿ ಒಂದು ನೀವು ಪರ್ಫೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. 2 ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ ಇದೆ. ಇನ್ನು ಆಯನಿಕ್ ಸಂಯುಕ್ತಗಳ ಗುಣಗಳ ಬಗ್ಗೆ ನಮಗೆ 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಏನಿದು ಆಯನಿಕ್ ಸಂಯುಕ್ತಗಳ ಗುಣ ಅಂತ ಬಂದಾಗ ಇಲ್ಲಿ ಪ್ರಮುಖವಾಗಿ 4 ಪಾಯಿಂಟ್ಗಳು ಬರುತ್ತವೆ. ಸೊ 4 ಪಾಯಿಂಟ್ನಲ್ಲಿ ಆಯನಿಕ್ ಸಂಯುಕ್ತ ಅಂತ ಬಂದಾಗ ಒಂದು ಎಕ್ಸಾಂಪಲ್ ಇಟ್ಕೋಬೇಕು ತಲೆಗೆ. ಯಾವುದಂದರೆ ಸೋಡಿಯಂ ಕ್ಲೋರೈಡ್ ಅಂತ ಇಟ್ಕೊಳ್ಳಿ. ಸೋಡಿಯಂ ಅಂದರೆ ಅಡುಗೆ ಉಪ್ಪು. ಈ ಅಡುಗೆಗಾಗಿ ನಾವೇನು ಬಳಸ್ತೀವಲ್ಲ, ಅಡುಗೆ ಉಪ್ಪು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಸೊ ಆ ಉಪ್ಪು ಟೇಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಲವಣ ಅಂತ ನಾವು ತಲೆಯಲ್ಲಿ ಇಟ್ಕೊಂಡು ಡಿಸ್ಕಷನನ್ನು ಸ್ಟಾರ್ಟ್ ಮಾಡಬೇಕು. ಸೊ ಏನಿದೆ ಭೌತ ಸ್ಥಿತಿ ಏನಿದೆ, ನಾರ್ಮಲಿ ಭೌತಿಕ ಸ್ಥಿತಿ ಹೇಗಂದರೆ ಈ ಆಯನಿಕ್ ಸಂಯುಕ್ತಗಳು ಘನವಸ್ತುಗಳಾಗಿವೆ. ಉಪ್ಪು ಹೇಗಿದೆ, ಘನವಸ್ತು ಇದೆಯಲ್ವಾ, ಅದು ದ್ರವ ಅನಿಲ ಅಲ್ಲ, ಅದು ಘನವಸ್ತು. ಆಯನಿಕ್ ಸಂಯುಕ್ತಗಳು ಘನವಸ್ತುವಾಗಿವೆ. ಅದರಲ್ಲಿ ಧನ ಮತ್ತು ಋಣ ಅಯಾನುಗಳ ನಡುವೆ ಒಂದು ಪ್ರಬಲ ಆಕರ್ಷಣೆಯಿಂದಾಗಿ ಇವು ಏನಾಗುತ್ತೆ ಅಂದರೆ ಒಂದು ಅತ್ಯಂತ ಕಠಿಣವಾಗಿರ್ತವೆ. ಅದನ್ನು ಯಾಕಂದರೆ ಆ ಬಂಧ ಏನಾಗಿದೆ ಅಂದರೆ ಧನ ಮತ್ತು ಋಣ ಅಯಾನುಗಳ ಒಂದು ಎಕ್ಸ್ಚೇಂಜ್ ಅಥವಾ ಈ ಒಂದು ವರ್ಗಾವಣೆಯಿಂದ ಆಗಿರುವಂಥದ್ದು ಇದೆ. ಓಕೆ, ಅದಕ್ಕಾಗಿ ಈ ಒಂದು ಆಯನಿಕ್ ಸಂಯುಕ್ತಗಳ ಒಂದು ಕರಗುವ ಮತ್ತು ಕುದಿಯುವ ಬಿಂದು ಬಹಳ ಹೆಚ್ಚು. 2ನೇ ಪಾಯಿಂಟ್ ಅದನ್ನೇ ಹೇಳುತ್ತೆ. ಸೊ ಅಡುಗೆ ಉಪ್ಪನ್ನು ಒಂದು ಟೇಬಲ್ ಸ್ಪೂನ್ ತೆಗೆದುಕೊಳ್ಳಿ, ಚಮಚ ಅಂತ ಹೇಳ್ತೀವಿ, ಅದರಲ್ಲಿ ಅಡುಗೆ ಉಪ್ಪನ್ನು ಹಾಕೊಂಡು ಒಂದಿಷ್ಟು ಬೆಂಕಿ ಮೇಲೆ ಸಿಲಿಂಡರ್ ಮೇಲೆ ಕಾಯಿಸೋದು, ಜ್ವಾಲೆಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಸೊ ಅದಕ್ಕೆ ಕಾಯಿಸಿದಾಗ ಏನಾಗುತ್ತೆ ಅಂದರೆ ಅದು ಕರಗೋದಿಲ್ಲ. ಅದ್ರ ಬದಲಾಗಿ ಅದೇನಾಗುತ್ತೆ, ಒಂದು ಛಟ್ ಅಂತ ಒಂದು ಶಬ್ದವನ್ನು ಉಂಟು ಮಾಡಿ ಹಾರು ಹೋಗುತ್ತೆ. ಅದೇ ಒಂದು ಟೇಬಲ್ ಸ್ಪೂನಲ್ಲಿ ಒಂದು ಶುಗರನ್ನು ಹಾಕಿ ಅದನ್ನು ಕಾಯಿಸಿದಾಗ ಅದು ದ್ರವ ರೂಪ ಆಗುತ್ತೆ, ಹೌದಾ, ಮೆಲ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಆಯನಿಕ್ ಸಂಯುಕ್ತಗಳ ಕರಗುವ ಬಿಂದು ಹೆಚ್ಚು ಮತ್ತು ಕುದಿಯುವ ಬಿಂದು ಕೂಡ ಹೆಚ್ಚು ಅಂತ ಹೇಳ್ತೀವಿ. ಇನ್ನು ಈ ಒಂದು ಆಯನಿಕ್ ಸಂಯುಕ್ತಗಳೇನಿದೆ ಅದು ನೀರಿನಲ್ಲಿ ವಿಲೀನ ಮಾಡಿದಾಗ ಅದು ಕರಗುತ್ತೆ. ಅದೇ ನೋಡಿ, ಉಪ್ಪನ್ನು ನೀರಿನಲ್ಲಿ ಹಾಕ್ತೀರಿ ಕರಗುತ್ತೆ. ಅದೇ ಉಪ್ಪನ್ನು ನೀವು ಎಣ್ಣೆಯಲ್ಲಿ ಪೆಟ್ರೋಲ್ನಲ್ಲಿ ಹಾಕಿದರೆ ಅದು ಕರಗೋದಿಲ್ಲ. ಇದು ಯಾಕಂದರೆ ಈ ಆಯನಿಕ್ ಸಂಯುಕ್ತಗಳು ಆಗಿರುವಂಥದ್ದೇ ಧನ ಮತ್ತು ಋಣ ಅಯಾನುಗಳ ಒಂದು ವರ್ಗಾವಣೆಯಿಂದ ಆಗಿರೋದ್ರಿಂದ ಅದು ನೀರಿನಲ್ಲಿ ಹಾಕಿದಾಗ ಆ ಅಯಾನುಗಳು ಏನಾಗುತ್ತೆ, ಬಂಧವು ಈಸಿಯಾಗಿ ಬ್ರೇಕ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇನ್ನು ನೆಕ್ಸ್ಟ್ ವಿದ್ಯುತ್ ವಾಹಕತ್ವ ಅಂತ ಬಂದಾಗ ಆಯನಿಕ್ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತನ್ನು ತನ್ನ ಮೂಲಕ ಪ್ರವಾಹ ಮಾಡಲಿಕ್ಕೆ ಬಿಡೋದಿಲ್ಲ. ಅದೇ ಆಯನಿಕ್ ಸಂಯುಕ್ತಗಳು ದ್ರವ ರೂಪದಲ್ಲಿದ್ದಾಗ ಸುಲಭವಾಗಿ ಏನಾಗುತ್ತೆ ಅಂದರೆ ವಿದ್ಯುತ್ ಪ್ರವಾಹ ತನ್ನ ಮೂಲಕ ಆಗಲಿಕ್ಕೆ ಬಿಡುತ್ತದೆ ಅಂತ. ಈ 4 ಅಂಶಗಳನ್ನು ನೀವು ನೋಟ್ ಮಾಡ್ಕೋಬೇಕು. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟು. 2 ಅಂಕಕ್ಕೆ ಇದು ಈ ಒಂದು ಆಯನಿಕ್ ಸಂಯುಕ್ತಗಳ ಒಂದು ಗುಣಲಕ್ಷಣಗಳನ್ನು ನಿಮಗೆ ಕೇಳ್ತಾರೆ. ಇನ್ನು ಲೋಹಗಳ ದೊರೆಯುವಿಕೆ ಏನಿದೆ 2 ಅಥವಾ 3 ಅಂಕಕ್ಕೆ ಕೇಳ್ತಾರೆ. ಸೊ ಲೋಹಗಳ ದೊರೆಯುವಿಕೆಯಲ್ಲಿ ನಮಗೆ ಈ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದಿದೆ. ಸೊ ಇಲ್ಲಿ ಹೇಗೆಂದರೆ ನಮ್ಗೆ ಯಾವ ರೀತಿ ಅಂದರೆ ವಿದ್ಯುತ್ ದ್ವಿವಿಭಜನೆ ಮುಖಾಂತರ ಲೋಹದ ಉದಾಹರಣೆ ಮಾಡುವಂಥ ಲೋಹಗಳು ಯಾವುದು ಅಂತ ಇದೆ. ಅದರಲ್ಲಿ ನಮಗೆ ಪೊಟ್ಯಾಷಿಯಂ ಬರುತ್ತೆ, ಸೋಡಿಯಂ ಬರುತ್ತೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಮು, ಅಲ್ಯೂಮಿನಿಯಂ. ಕಾರ್ಬನನ್ನು ಬಳಸಿಕೊಂಡು ನಾವು ಅಪಕರ್ಷಣ ಮಾಡುವಂಥದ್ದು ಜಿಂಕ್ ಇದೆ, ಕಬ್ಬಿಣ ಇದೆ, PB ಲೆಡ್,
ಮತ್ತು ತಾಮ್ರ. ಮುಕ್ತ ರೂಪದಲ್ಲಿ ಬೆಳ್ಳಿ ಬಂಗಾರ ಸಿಗುತ್ತೆ, ಅದು ನಮ್ಗೆ ಯಾವುದೇ ರೀತಿಯ ಉದ್ಧರಣ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಸೊ ಬನ್ನಿ ನೋಡ್ತಾ ಹೋಗೋಣ ಒಂದೊಂದು ಎಕ್ಸಾಂಪಲ್ಸನ್ನು. ಸೊ ಇಲ್ಲಿ ಕ್ರಿಯಾಶೀಲತಾ ಸರಣಿಯಲ್ಲಿ ಕೆಳಗಿರುವ ಲೋಹಗಳು, ಕ್ರಿಯಾಶೀಲತಾ ಸರಣಿಯಲ್ಲಿ ಅತ್ಯಂತ ಕೆಳಗಿರುವ ಲೋಹಗಳು ಯಾವುದು ಅಂದರೆ ಕಡಿಮೆ ಕ್ರಿಯಾಶೀಲತೆಯನ್ನು ಅದು ಹೊಂದಿರ್ತವೆ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ಶೀಲ. ಅದರಲ್ಲಿ ಯಾವ ತೆಗೆದುಕೊಂಡಿದ್ದಾರೆ ಅಂದರೆ Hg. ಯಾವುದು? ಪಾದರಸವನ್ನು ಯಾವ ರೀತಿ ಉದ್ಧರಣವನ್ನು ಮಾಡಬೇಕು, ಪಾದರಸವನ್ನು ಯಾವ ರೀತಿ ಉದ್ಧರಣ ಮಾಡಬೇಕು ಇದು ಇದೆ. ಸೊ ಪಾದರಸ ಸಾಮಾನ್ಯವಾಗಿ ನಮಗೆ ವಾತಾವರಣದಲ್ಲಿ ಪಾದರಸದ ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಸಿನ್ನಬಾರ್. ಇದು ನಿಮಗೆ 1 ಅಂಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಅಥವಾ 1 ಅಂಕಕ್ಕೆ ಕೇಳ್ಬೋದು. ಪಾದರಸದ ಒಂದು ಅದಿರನ್ನು ಏನಂತ ಕರಿತೀವಿ ಅಂದರೆ ಸಿನ್ನಬಾರು. ಅದರ ಒಂದು ರಾಸಾಯನಿಕ ಇದು HgS ಅಂತ ನಾವು ಹೇಳ್ತೀವಿ. ಸೊ ಈ ಒಂದು ಸಿನ್ನಬಾರ್ ಏನಿದೆ, ಈ ಒಂದು ಪಾದರಸದ ಸಲ್ಫೈಡನ್ನು ಆಮ್ಲಜನಕದ ಒಂದು ಉಪಸ್ಥಿತಿಯಲ್ಲಿ ಅದನ್ನು ಕಾಯಿಸಿದಾಗ ನಮಗೆ ಪಾದರಸದ ಆಕ್ಸೈಡ್ ದೊರೆಯುತ್ತೆ ಮತ್ತು ಸಲ್ಫರ್ ಡೈಆಕ್ಸೈಡು ದೊರೆಯುತ್ತೆ. ಈಗ ಈ ಒಂದು ಪಾದರಸದ ಆಕ್ಸೈಡ್ ಏನಿದೆ ಅದನ್ನು ಇನ್ನೂ ಹೆಚ್ಚಿನ ಉಷ್ಣದಲ್ಲಿ ಕಾಯಿಸಿದಾಗ ಆಮ್ಲಜನಕ ಬಿಡುಗಡೆ ಆಗುತ್ತೆ. ನಮಗೆ ಬಿಡುಗಡೆ ಆದಮೇಲೆ ನಮಗೆ ಏನಾಗುತ್ತೆ, ಪಾದರಸ ನಮಗೆ ಇಲ್ಲಿ ದೊರೀತದೆ ಅಂತ ನಾವು ಹೇಳ್ತೀವಿ. ಸೊ ಇದು ಬಹಳ ಇಂಪಾರ್ಟೆಂಟು. ಇಲ್ಲಿ ಬಹಳ ಸಿಂಪಲ್ ಆಗಿ 2 ಸ್ಟೆಪ್ನಲ್ಲಿ ನಮ್ಗೆ ಏನಾಗ್ತಾ ಇದೆ ಅಂದರೆ ಪಾದರಸದ ತಯಾರಿಕೆಯನ್ನು ನಾವು ನೋಡ್ಬೋದು ಅಂತ ನಾವು ಹೇಳ್ತೀವಿ. ಇದು ಒಂದು. ಸೊ ಎರಡನೇದು ಒಂದು ಈ ಕ್ರಿಯಾಶೀಲತಾ ಸರಣಿಯಲ್ಲಿ ಒಂದು ಕೊನೆಯಾಗಿ ಅತ್ಯಂತ ಕಡಿಮೆ ಕ್ರಿಯಾಶೀಲದಲ್ಲಿ ಬರುವಂಥದ್ದು ಯಾವುದು ಅಂದರೆ ಇದು ತಾಮ್ರ ಅಂತ ಹೇಳ್ತೀವಿ. ತಾಮ್ರ ಕೂಡ ವಾತಾವರಣದಲ್ಲಿ ನಮಗೆ ತಾಮ್ರದ ಸಲ್ಫೈಡ್ ರೂಪದಲ್ಲೇ ಸಿಗುತ್ತೆ. ಯಾವ ರೀತಿಯಲ್ಲಿ ಸಿಗುತ್ತೆ? ತಾಮ್ರದ ಸಲ್ಫೈಡು. ಸೊ ಇದನ್ನು ಕೂಡ ಒಂದು ಆಮ್ಲಜನಕದ ಉಪಸ್ಥಿತಿಯಲ್ಲಿ ಕಾಯಿಸಿದಾಗ ನಮಗೆ ತಾಮ್ರದ ಆಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡು ಬಿಡುಗಡೆ ಆಗುತ್ತೆ. ಇನ್ನು ಈ ಒಂದು ತಾಮ್ರದ ಆಕ್ಸೈಡ್ ಏನಿದೆ ಮತ್ತೆ ಈ ಅಳಿದುಳಿದಿರುವಂಥ ತಾಮ್ರದ ಸಲ್ಫೈಡ್ನೊಂದಿಗೆ ಮತ್ತೆ ವರ್ತಿಸಿದಾಗ ನಮಗೆ ಇಲ್ಲಿ ತಾಮ್ರ ಸಿಗುತ್ತೆ, ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ರೀತಿ ತಾಮ್ರವನ್ನು ನಾವೇನು ಮಾಡ್ಬೋದು, ಉದ್ಧರಣ ಮಾಡ್ಬೋದು, ತಯಾರಿಸ್ಬೋದು ಅಂತ ಇದೆ. 2 ಎಕ್ಸಾಂಪಲ್ ನಾನು ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ, 2 ಒಂದು ಪಾದರಸ ಮತ್ತು ತಾಮ್ರ ಏನಿದೆ ಅಂದರೆ ಅದು ಅತ್ಯಂತ ಕಡಿಮೆ ಕ್ರಿಯಾಶೀಲ ಸರಣಿಯಲ್ಲಿ ಬರುತ್ತೆ, ಅಂದರೆ ಕ್ರಿಯಾಶೀಲ ಸರಣಿಯಲ್ಲಿ ಕೊನೆಯಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಮಾಡುವಂಥದ್ದು ಮಧ್ಯ ಲೋಹಗಳು. ಕ್ರಿಯಾಶೀಲತಾ ಸರಣಿಯಲ್ಲಿ ಮಧ್ಯ ಬರುವಂಥದ್ದು ಯಾವುದು ಅಂದರೆ ಸತು ಅಂತ ಹೇಳ್ತೀವಿ, ಜಿಂಕ್. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಸತು ಅಥವಾ ಜಿಂಕ್ ಅಂತ ಏನು ಹೇಳ್ತೀವಿ, ಸೊ ಇದು ಕೂಡ ವಾತಾವರಣದಲ್ಲಿ ನಮಗೆ ಸತುವಿನ ಸಲ್ಫೈಡು ಅಥವಾ ಜಿಂಕ್ ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ. ಅದನ್ನು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಾವು ಕಾಯಿಸಿದಾಗ ನಮಗೆ ಸತುವಿನ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡು ದೊರೆಯುತ್ತೆ. ಈ ಒಂದು ಸತುವಿನ ಆಕ್ಸೈಡ್ ಇದೆಯಲ್ಲ, ಸೊ ಆ ಸತುವಿನ ಆಕ್ಸೈಡ್ನಲ್ಲಿರುವಂತಹ ಒಂದು ಆಮ್ಲಜನಕವನ್ನು ಹೇಗೆ ತೆಗಿಬೇಕು ಅಂದರೆ ಬಹಳ ಸುಲಭವಾಗಿ. ಹೇಗಂದರೆ ಈ ಒಂದು ಸತುವಿನ ಆಕ್ಸೈಡ್ನಲ್ಲಿನ ಕಾರ್ಬನ್ನೊಂದಿಗೆ ನಾವು ರಾಸಾಯನಿಕ ಕ್ರಿಯೆ ಒಳಪಟ್ಟಾಗ ಅಲ್ಲಿ ಏನಾಗುತ್ತೆ ಅಂದರೆ ಅಪಕರ್ಷಣ ಕ್ರಿಯೆ ಒಳಗಾಗುತ್ತೆ. ಆಗ ನಮಗೆ ಶುದ್ಧವಾದ ಸತು ಮತ್ತು ಕಾರ್ಬನ್ ಮೋನಾಕ್ಸೈಡ್ ಬಿಡುಗಡೆ ಆಗುತ್ತೆ. ಅಂದರೆ ಇಲ್ಲಿ ಜಿಂಕ್ ಆಕ್ಸೈಡ್ನಲ್ಲಿ ಆಮ್ಲಜನಕ ರಿಮೂವ್ ಆಗುತ್ತಲ್ಲ, ಸೊ ಇದನ್ನು ನಾವು ಅಪಕರ್ಷಣ ಅಂತ ನಾವು ಹೇಳ್ತೀವಿ. ಸೊ ಈ ರೀತಿ ನಮಗೆ ಮಧ್ಯ ಸರಣಿ ಏನಿದೆ, ಮಧ್ಯ ಸರಣಿಯಲ್ಲಿ ಸತು ಬಹಳ ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಪರೀಕ್ಷಾ ದೃಷ್ಟಿಯಿಂದ ಅಂತ ಹೇಳ್ತೀವಿ. ಸೊ ಅದೇ ರೀತಿ ಈಗ ಮ್ಯಾಂಗನೀಷಿಯಂ ಏನಿದೆ, ಮ್ಯಾಂಗನೀಸ್ ಏನಿದೆ ಅಂದರೆ ಈ ಮ್ಯಾಂಗನೀಸ್ ಆಕ್ಸೈಡನ್ನು ಇಲ್ಲಿ ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿದಾಗ ಇಲ್ಲಿ ಮ್ಯಾಂಗನೀಸ್ ಸಿಗುತ್ತೆ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ನಮಗೆ ಸಿಗುತ್ತೆ ಅಂತ ಹೇಳ್ತೀವಿ. ಇದು ಒಂದು ಸ್ವಲ್ಪ ಡಿಫರೆಂಟ್ ಆಗಿರುವಂಥದ್ದು ಇದೆ. ಆಮೇಲೆ ಕಬ್ಬಿಣ ಅಂತ ಬಂದಾಗ Fe2O3 ಇದೆ. ಇದನ್ನು ಕೂಡ ಈ ಒಂದು ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿದಾಗ ಕಬ್ಬಿಣ ಸಿಗುತ್ತೆ ನಮಗೆ, ಜೊತೆಯಲ್ಲಿ ಅಲ್ಯೂಮಿನಿಯಂ ಆಕ್ಸೈಡು ಅಲ್ಲಿ ನಮಗೆ ಬಿಡುಗಡೆ ಆಗ್ತದೆ. ಸೊ ಈ ರೀತಿ ನಾವು ಈಗ ಒಟ್ಟು ಟೋಟಲ್ ಎಷ್ಟು ಮಾಡಿದ್ವಿ, ಪಾದರಸ ಆಯಿತು, ತಾಮ್ರ ಆಯಿತು, ಮಧ್ಯದಲ್ಲಿ ಜಿಂಕ್ ಬರುತ್ತೆ, ಆಮೇಲೆ ಮ್ಯಾಂಗನೀಸು ಮತ್ತು ಕಬ್ಬಿಣವನ್ನು ಸ್ಟಡಿ ಮಾಡಿದ್ವಿ. ಇನ್ನು ಕ್ರಿಯಾಶೀಲತಾ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳು ಅಂತ ಬರ್ತದೆ. ಮೇಲ್ಭಾಗದಲ್ಲಿರುವಂಥ ಲೋಹಗಳು ಅಂತ ಬಂದಾಗ ಅತ್ಯಂತ ಕ್ರಿಯಾಶೀಲ, ಅದೇ ಪೊಟ್ಯಾಷಿಯಮು, ಸೋಡಿಯಂ ಇದೆಲ್ಲ ಬರುತ್ತೆ. ಸೊ ಈ ಪೊಟ್ಯಾಷಿಯಂ, ಸೋಡಿಯಂ ಇವುಗಳನ್ನು ಹೇಗೆ ನಾವು ಉದ್ಧರಣ ಮಾಡ್ತೀವಿ ಅಂತ ಇದೆ. ಸೊ ಇವುಗಳನ್ನು ನಾವು ಕಾಯಿಸೋದ್ರ ಮುಖಾಂತರ ಉದ್ಧರಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವು ಭಾಳ ಫಾಸ್ಟಾಗಿ ಆಮ್ಲಜನಕದೊಂದಿಗೆ ವರ್ತಿಸ್ತವೆ. ಆದ್ದರಿಂದ ಈ ಲೋಹಗಳನ್ನು ನಾವು ವಿದ್ಯುತ್ ದ್ವಿವಿಭಜನೆ ಕ್ರಿಯೆಯಿಂದ ಈ ಲೋಹಗಳನ್ನು ಉದ್ಧರಣ ಮಾಡ್ಬೋದು. ಹೌದಾ, ವಿದ್ಯುತ್ ದ್ವಿವಿಭಜನೆ ಕ್ರಿಯೆ ಅಂತ ಹೇಳ್ತೀವಿ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಆ ರೀತಿ ಒಂದು ಸೋಡಿಯಂ ಮತ್ತು ಕ್ಲೋರೈಡ್ ಇದೆ. ಸೋಡಿಯಂ ಕ್ಲೋರೈಡ್ ಅಂತ ನಾವೇನು ಹೇಳ್ತೀವಿ, ಅಡಿಗೆ ಉಪ್ಪು. ಸೊ ಈ ಅಡಿಗೆ ಉಪ್ಪನ್ನು ನಾವೇನು ಮಾಡ್ತೀವಿ ಅಂದರೆ ಈ ವಿದ್ಯುತ್ ದ್ವಿವಿಭಜನೆ ಪ್ರಕ್ರಿಯೆ ಮುಖಾಂತರ ನಾವು ಸೋಡಿಯಮನ್ನು ನಾವು ತಯಾರಿಸಲಿಕ್ಕೆ ಆಗ್ತದೆ ಅಂತ ನಾವು ಹೇಳ್ತೀವಿ. ಇನ್ನು ಲೋಹದ ಶುದ್ಧೀಕರಣ 2 ಅಥವಾ 3 ಅಂಕಕ್ಕೆ ಕೇಳ್ತಾರೆ. ಸೊ ಲೋಹದ ಶುದ್ಧೀಕರಣ ಅಂತ ಬಂದಾಗ ಇಲ್ಲಿ ಬಹಳ ಇಂಪಾರ್ಟೆಂಟು, ಕಾಪರ್ ಏನಿದೆ ಪ್ಲಸ್ ಇದೆ. ಓಕೆ, ಇಲ್ಲಿ ಕ್ಯಾಥೋಡು ಏನಿದೆ ವಿದ್ಯುತ್ತಿನ ಋಣ ತುದಿ ಸಂಪರ್ಕ ಏರ್ಪಡಿಸಿರ್ತೀವಿ, ಆ್ಯನೋಡು ಧನ ತುದಿಗೆ ಇರುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಇಲ್ಲಿ ಶುದ್ಧವಾದ ತಾಮ್ರದ ತಗಡು ಮತ್ತು ಅಶುದ್ಧವಾದ ತಾಮ್ರದ ತಗಡನ್ನು ತಗೋಬೇಕು.
ಇಲ್ಲಿ ಏನಾಗುತ್ತೆ, ಶುದ್ಧ ಲೋಹದ ಅಂದರೆ ಈ ಅಶುದ್ಧ ಲೋಹ ತಾಮ್ರದ ತಗಡು ಇರುತ್ತಲ್ಲ ಅದನ್ನು ಧನಾಗರಕ್ಕೆ ಅಂದರೆ ಆ್ಯನೋಡ್ನಲ್ಲಿ ಏನಿದೆ ಅಂದರೆ ಅಶುದ್ಧ ತಾಮ್ರದ ತಗಡು. ಅಶುದ್ಧ ಅಂದರೆ ನಾವು ಯಾವುದು ತಾಮ್ರದ ತಗಡನ್ನು ಶುದ್ಧ ಮಾಡಬೇಕಾಗಿದೆ ಅದನ್ನು ಅಶುದ್ಧ ತಾಮ್ರದ ತಗಡು ಏನಿದೆ ಆ ತಗಡನ್ನು ನಾವು ಏನು ಮಾಡಬೇಕು ಅಂದರೆ ಈ ವಿದ್ಯುತ್ ಬ್ಯಾಟ್ರಿ ಏನಿರುತ್ತೆ ವಿದ್ಯುತ್ ಕೋಶದ ಧನ ತುದಿಗೆ ಅಟ್ಯಾಚ್ ಮಾಡಬೇಕು. ಈಗ ಅಶುದ್ಧ ತಾಮ್ರದ ತಗಡು ಒಂದು ಆ್ಯನೋಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನು ಶುದ್ಧ ತಾಮ್ರದ ತಗಡು ಏನಿದೆ ಅದು ಕ್ಯಾಥೋಡ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದು ವಿದ್ಯುತ್ ಕೋಶದ ಋಣ ತುದಿಗೆ ಸಂಪರ್ಕವನ್ನು ಏರ್ಪಡಿಸ್ತೇವೆ. ಸೊ ಮಧ್ಯದಲ್ಲಿ ಈ ಒಂದು ದ್ರಾವಣ ಯಾವ್ದು ಹಾಕಬೇಕು ಅಂದರೆ ಕಾಪರ್ ಸಲ್ಫೇಟು ಅಥವಾ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹಾಕಬೇಕು. ಸೊ ಯಾವಾಗ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತೀವಿ ಆವಾಗ ಅಶುದ್ಧ ತಾಮ್ರದ ತಗಡಿನಿಂದ ತಾಮ್ರ ಏನಾಗುತ್ತೆ ಅಂದರೆ ಶುದ್ಧವಾದ ತಾಮ್ರದ ತಗಡಿನ ಮೇಲೆ ಸಂಗ್ರಹ ಆಗುತ್ತಾ ಹೋಗುತ್ತೆ. ಸೊ ಈ ರೀತಿ ಏನು ಸಂಗ್ರಹ ಆಗುತ್ತಲ್ಲ ಆ ಸಂಗ್ರಹ ಆಗಿರುವಂಥ ಒಂದು ತಾಮ್ರವನ್ನು ಮೇಲೆ ಸುಲಭವಾಗಿ ಅದನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ. ಸೊ ಈ ರೀತಿ ಒಂದು ಲೋಹದ ಶುದ್ಧೀಕರಣವನ್ನು ನಾವು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತೀವಿ. ಸೊ ಇದಾದಮೇಲೆ ಇದರಲ್ಲಿ ಬರುವಂಥದ್ದು ಯಾವುದು ಅಂದರೆ ಸಂಕ್ಷಾರಣ ಅಂತ ಹೇಳ್ತೀವಿ. ಭಾಳ ಇಂಪಾರ್ಟೆಂಟು. ಲೋಹಗಳಲ್ಲಿ ಕೂಡ ಇದನ್ನು ಓದ್ತೀವಿ, ಆಮ್ಲ ಪ್ರತ್ಯಾಮ್ಲದಲ್ಲಿ ಓದ್ತೀವಿ, ರಾಸಾಯನಿಕ ಕ್ರಿಯೆಗಳಲ್ಲಿ ಕೂಡ ಈ ಒಂದು ಸಂಕ್ಷಾರಣದ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಎಲ್ಲ ಚಾಪ್ಟರ್ನಲ್ಲಿದೆ. ಏನು ಸಂಕ್ಷಾರಣ ಅಂದರೆ ಒಂದು ಲೋಹಗಳು ವಾತಾವರಣದಲ್ಲಿರುವಂಥ ಆಮ್ಲಜನಕ ಇರ್ಬೋದು, ನೀರಿನ ಅಂಶ ಇರ್ಬೋದು, ಸಲ್ಫೈಡ್ನೊಂದಿಗೆ ವರ್ತಿಸಿ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತವೆ. ಸೊ ಅದನ್ನು ನಾವು ಸಂಕ್ಷಾರಣ ಅಂತ ನಾವು ಕರಿತೀವಿ. ಸೊ ಎಕ್ಸಾಂಪಲ್ ಆಗಿ ಒಂದು ಬೆಳ್ಳಿ, ಸೊ Ag. ಸೊ ಬೆಳ್ಳಿ ಏನಾಗುತ್ತೆ ವಾತಾವರಣಕ್ಕೆ ತೆರೆದಿಟ್ಟಾಗ ಸೊ ವಾತಾವರಣದಲ್ಲಿರುವಂಥ ಸಲ್ಫರ್ನೊಂದಿಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡು ಉಂಟಾಗುತ್ತೆ. ಹೌದಾ? ಸೊ ಹೀಗಾಗಿ ಕಪ್ಪಾಗುತ್ತೆ ನೋಡಿ ಬೆಳ್ಳಿ ಆಭರಣಗಳು. ಎರಡನೇದು ತಾಮ್ರ ಇದೆ. ತಾಮ್ರ ಏನು ಮಾಡುತ್ತೆ ವಾತಾವರಣದಲ್ಲಿರುವಂಥ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಏನಾಗುತ್ತೆ ತಾಮ್ರದ ಕಾರ್ಬೋನೇಟ್ ಆಗುತ್ತೆ. ಹೌದಾ? ಅದಕ್ಕಾಗಿ ನಾವು ತಾಮ್ರದ ಪಾತ್ರೆಗಳನ್ನೆಲ್ಲ ನಾವು ಹುಣಸೆ ಹಣ್ಣು ಉಪ್ಪನ್ನೆಲ್ಲ ಹಾಕಿ ಅದನ್ನೆಲ್ಲ ಸ್ವಚ್ಛಗೊಳಿಸ್ತಾ ಇರ್ತೀವಲ್ಲ ಅದಕ್ಕೆ. ಇನ್ನು ಕಬ್ಬಿಣ ಅಂತ ಬಂದಾಗ ಅದು ದೀರ್ಘಕಾಲಕ್ಕೆ ನಾವು ತೆರೆದಿಟ್ಟಾಗ ವಾತಾವರಣದಲ್ಲಿರುವಂಥ ನೀರಿನ ಅಂಶದೊಂದಿಗೆ ವರ್ತಿಸಿ ಅಲ್ಲೇನಾಗುತ್ತೆ ಕಂದು ಬಣ್ಣದ ಪದರು ಉಂಟಾಗುತ್ತೆ. ಅದನ್ನು ನಾವು ತುಕ್ಕು ಹಿಡಿದಿದೆ ಅಂತ ಹೇಳ್ತೀವಿ, ರಸ್ಟಿಂಗ್ ಅಂತ ಹೇಳ್ತೀವಿ. ಹೌದಾ? ಸೊ ಈ ರೀತಿ ನಮಗೆ ವಿಶೇಷವಾಗಿ ಬೆಳ್ಳಿ, ತಾಮ್ರ ಮತ್ತು ಇನ್ನೊಂದು ಕಬ್ಬಿಣ, ಈ ಮೂರು ಲೋಹಗಳೇನಿದೆ ಈ ಮೂರು ಲೋಹಗಳು ಈ ಒಂದು ಸಂಕ್ಷಾರಣಕ್ಕೆ ಒಳಗಾಗ್ತವೆ, ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತವೆ ಅಂತ ನಾವು ಹೇಳ್ತೀವಿ. ಇದು ಇಂಪಾರ್ಟೆಂಟು. ಸೊ ಇದಾದಮೇಲೆ ಸಂಕ್ಷಾರಣವನ್ನು ಹೇಗೆ ತಡೆಗಟ್ಟಬೇಕೀಗ? ಸೊ ಹೇಗಂದರೆ ಇದು ಎಕ್ಸಾಂಪಲ್ ಕೇಳ್ತಾರೆ 1 or 2 ಮಾರ್ಕ್ಸು. ಅದಕ್ಕೆ ಈ ಲೋಹಗಳಿಗೆ ಬಣ್ಣವನ್ನು ಹಚ್ಬೋದು, ಎಣ್ಣೆಯನ್ನು ಸವರಬೇಕು, ಗ್ರೀಸ್ ಹಚ್ಚಬೇಕು, ಗ್ಯಾಲ್ವನೀಕರಣ ಕ್ರೋಮಿಯಂ ಅಂತ ಹೇಳ್ತೀವಿ, ಅಥವಾ ಆ್ಯನೋಡೀಕರಣ ಮಾಡೋದು. ಹೌದಾ? ಸೊ ಇಲ್ಲಿ ಇನ್ನೊಂದು ಗ್ಯಾಲ್ವನೀಕರಣ ಅಂದರೆ ಏನು ಹೇಳಿದ್ರಲ್ಲ ಸರಿ, ಏನಂದರೆ ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲಿಕ್ಕೆ ಅದ್ರ ಮೇಲೆ ಒಂದು ತೆಳುವಾದ ಸತುವಿನ ಲೇಪನ ಮಾಡ್ತಾರೆ, ಒಂದು ಜಿಂಕ್ ಲೇಪನ ಮಾಡ್ತಾರೆ. ಅದನ್ನು ಗ್ಯಾಲ್ವನೀಕರಣ ಅಂತ ಹೇಳ್ತೀವಿ. ಕೆಲವೊಂದು ಸಲ ಸತುವಿನ ಒಂದು ಲೇಯರ್ ಕಿತ್ತು ಹೋದ್ರೂ ಕೂಡ ಆ ಒಳಗಿರುವಂಥ ಉಕ್ಕು ಕಬ್ಬಿಣ ಏನಾಗುತ್ತೆ ಅಂದರೆ ತುಕ್ಕು ಹಿಡಿಯೋದಿಲ್ಲ ಅಂತ ಹೇಳ್ತೀವಿ. ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿರುವಂಥದ್ದು ಗ್ಯಾಲ್ವನೀಕರಣ ಪ್ರೊಸೆಸ್ಸು ಅಂತ ನಾವು ಹೇಳ್ತೀವಿ. ಸೊ ಆಮೇಲೆ ಕೆಲವೊಂದು ಸಲ ಲೋಹಗಳನ್ನು ನಾವು ಮಿಶ್ರಲೋಹ ಮಾಡೋದ್ರ ಮುಖಾಂತರ ಕೂಡ ಸಂಚರಣವನ್ನು ನಾವು ತಡೆಗಟ್ಟಬಹುದು. ಹೇಗೆ ಅಂತ ಹೇಳ್ತೀವಿ. ಸೊ ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಬಳಸಲಿಕ್ಕೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಅದು ಭಾಳ ಮೃದು. ಸೊ ಅದಕ್ಕೆ ಏನು ಮಾಡ್ತಾರೆ 0.05ನಷ್ಟು ಕಾರ್ಬನನ್ನು ಸೇರಿಸ್ತಾರೆ. Fe ಒಳಗಡೆ ಕಾರ್ಬನ್ ಸೇರಿಸ್ತಾರೆ. ಕಾರ್ಬನ್ CU ಅಲ್ಲ, ಕಾರ್ಬನ್ ಸೇರಿಸ್ತಾರೆ. ಆವಾಗ ಅದು ಭಾಳ ಗಟ್ಟಿ ಮತ್ತು ಬಲಯುತವಾಗುತ್ತೆ ಕಬ್ಬಿಣ. ಈ ಬಿಲ್ಡಿಂಗ್ಸನ್ನೆಲ್ಲ ಕಟ್ಟುವಾಗ ರಾಡ್ಸಲ್ಲಿ ಯೂಸ್ ಮಾಡ್ತೀವಲ್ಲ ಹಾಗೆ. ಸೊ ಅದೇ ರೀತಿ ಅದೇ ಕಬ್ಬಿಣಕ್ಕೆ ನಿಕ್ಕಲ್ಲು ಮತ್ತು ಕ್ರೋಮಿಯಮನ್ನು ಸೇರಿಸಿದರೆ ಕಲೆರಹಿತ ಉಕ್ಕು ಅಥವಾ ಸ್ಟೇನ್ಲೆಸ್ ಸ್ಟೀಲ್ ಅಂತ ನಾವು ಊಟ ಮಾಡುವಾಗ ಪ್ಲೇಟ್ ಬಳಸ್ತೀವಲ್ಲ ಅದು ಕಬ್ಬಿಣದ್ದೇ, ಬಟ್ ಅದು ಅದ್ರ ಮೇಲೆ ನಿಕ್ಕಲ್ ಕ್ರೋಮಿಯಂ ಬಳಸಿರೋದ್ರಿಂದ ಅದು ಕಲೆರಹಿತ ಉಕ್ಕಾಗುತ್ತೆ. ಇದು ಭಾಳ ಇಂಪಾರ್ಟೆಂಟು. ಇದಾದಮೇಲೆ ನಮಗೆ ಭಾಳ ಇನ್ನೊಂದು ಪ್ರತಿ ವರ್ಷದಲ್ಲಿ ಎಕ್ಸಾಮ್ನಲ್ಲಿ ಕೇಳುವಂಥದ್ದು ಯಾವುದು ಅಂದರೆ ಒಂದು ಪ್ರಶ್ನೆ ಬರುತ್ತೆ, ಅಮಲ್ಗಮ್ ಅಂತ ಬರುತ್ತೆ. ಯಾವುದು ಅಮಲ್ಗಮ್? ಏನಿದು ಸರ್ ಇದು ಅಮಲ್ಗಮ್ ಅಂದರೆ ಯಾವುದೇ ಒಂದು ಮಿಶ್ರಲೋಹವನ್ನು ತಯಾರಿಸಬೇಕಾದಾಗ ಅದರಲ್ಲಿ ಪಾದರಸವನ್ನು ಬಳಸಿದರೆ ಆ ಒಂದನ್ನು ನಾವು ಅಮಲ್ಗಮ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ದೆಹಲಿಯಲ್ಲಿರುವಂಥ ಮೊಹರಾಲಿ ಒಂದು ಸ್ತಂಭ ಇದೆ. ಆ ಸ್ತಂಭದಲ್ಲಿ ಒಂದು ಉಕ್ಕಿನ ಸ್ತಂಭ ಇಲ್ಲಿವರೆಗೂ ಅದು ತುಕ್ಕು ಹಿಡಿದಿಲ್ಲ. ಸೊ ಹೇಗೆ ಹಿಡಿದಿಲ್ಲ? ಬಿಸಿಲು, ಮಳೆ, ಗಾಳಿ ಎಲ್ಲ ಇದೆ. ಸೊ ಈ ರೀತಿ 100 ವರ್ಷದಿಂದ ಇರುವಂಥದ್ದು ಒಂದು ನಮ್ಮ ರಸಾಯನಶಾಸ್ತ್ರಕ್ಕೆ ಏನಿದೆ ಅಂದರೆ ಒಂದು ಸವಾಲು ಅಂತ ಹೇಳ್ತೀವಿ. ಸೊ ಇಷ್ಟೊಂದು ಲೋಹ ಮತ್ತು ಅಲೋಹಗಳ ಬಗ್ಗೆ ನಾವು 2 ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಸ್ನೇಹಿತರೆ. ಮುಂದಿನ ತರಗತಿ ಏನಿರ್ತದೆ ಅಂದರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ವಿದ್ಯಾರ್ಥಿಗಳೇ, ಈ ಒಂದು ಕಂಟೆಂಟ್ ಯೂಸ್ ಆಗ್ತಾ ಇತ್ತು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲಿಂಕನ್ನು ನಿಮ್ಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಪ್ರತಿನಿತ್ಯ ಸಾಯಂಕಾಲ 7 ಗಂಟೆಗೆ, ಪ್ರತಿನಿತ್ಯ ಅಲ್ಲ, ಸೋಮವಾರ, ಬುಧವಾರ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ವಿಜ್ಞಾನ ತರಗತಿಗಳನ್ನು ಕೇಳಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್. ವಂದೇ ಮಾತರಂ.